ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ. ನೋಡಿ ನಮ್ಮ ಇಲ್ಲಿಯ ವೆದರ್ ನೋಡಿ ಹೇಗಿದೆ. ಸೊ ಮಳೆ ಬರೋ ಥರ ಕಾಣ್ತಾ ಇದೆ ಮತ್ತು ತುಂಬ ಗಾಳಿ ಇದೆ, ತುಂಬಾ ಚಳಿ ಇದೆ. ಸೊ ಈ ಥರದ ವೆದರಲ್ಲಿ ಇವಾಗ ಸಾಯಂಕಾಲ ಸ್ನ್ಯಾಕ್ಗೆ ನಾನು ಮಾಡ್ತಾಯಿದ್ದೇನೆ ಕಾರ್ನ್ದು ಒಂದು ರೆಸಿಪಿ. ನೋಡ್ತಾ ಹೋಗಿ. ನೋಡಿ ಇಲ್ಲಿ ಇದು ನಾನು 2 ಕಾರ್ನನ್ನು ತೊಗೊಂಡಿದ್ದೇನೆ. ಇದು ಸ್ವೀಟ್ ಕಾರ್ನು, ಓಕೆನಾ. ಸೊ ಇದರಿಂದ ತುಂಬ ರೆಸಿಪಿಗಳು ಇದ್ದಾವೆ. ನಾನು ಇವತ್ತೊಂದು ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಇದನ್ನು ವಾಶ್ ಮಾಡಿದ್ದೆ ನಾನು, ಸಿಪ್ಪೆಲ್ಲ ಸುಲ್ಕೊಂಡಿದ್ದೇನೆ ಮತ್ತು ಅದನ್ನು ಕಟ್ ಮಾಡ್ತಾಯಿದ್ದೇನೆ. ತುಂಬ ಹಾರ್ಡ್ ಇದೆ ಇದು. ಸೊ ನೋಡಿ ಈ ಥರ 4 ಮಾಡಿಕೊಂಡೆ ನಾನು. ಮಾಡ್ಕೊಂಡ್ಬಿಟ್ಟು ಇವಾಗ ಅದನ್ನು ಮತ್ತೆ ಸರ್ಕಲಲ್ಲಿ ಹೀಗೆ ಕಟ್ ಮಾಡ್ತಾ ಇದ್ದೇನೆ. ಅದು ರಿಬ್ಸ್ ಥರ ಲಾಂಗ್ ಕೂಡ ಮಾಡ್ಬೋದು, ಯಾವುದೇ ಶೇಪಲ್ಲಿ ಮಾಡ್ಕೋಬೋದು. ಆದರೆ ತುಂಬ ಸ್ವಲ್ಪ ಬಲಿತಿದೆ, ಅಂದರೆ ಬೀಜ ಅಲ್ಲ, ಅದು ಮಧ್ಯದ್ದು ಇರುತ್ತಲ್ಲ ಅದು, ಅದಕ್ಕೆ ನಾನು ಈ ಥರ ಮಾಡ್ಕೊಂಡಿದ್ದೇನೆ. ಇವಾಗ ಒಂದು ಬೌಲಲ್ಲಿ ನೋಡಿ ಇದು ಒರಿಗೆನೋ ಮತ್ತು ಎಲ್ಲ ಸಾಮಾನುಗಳನ್ನ ಹಾಕ್ಕೊಂಡು ಅದರಲ್ಲಿ ಮಿಕ್ಸ್ ಮಾಡಬೇಕು. ಸೊ ನೋಡಿ ಇದು ಚೀಸ್ ಗಾರ್ಲಿಕ್ ಪೌಡರು, ಇಲ್ಲ ಸುಮ್ಮನೆ ಏನೂ ಇಲ್ಲ ಅಂದರೆ ಉಪ್ಪು ಖಾರ ಅದೆಲ್ಲ ಮಿಕ್ಸ್ ಮಾಡಿದರೂ ನಡೆಯುತ್ತದೆ. ಅದನ್ನು ನಾನಿದು ಹಾಕ್ತಾಯಿದ್ದೇನೆ. ಅದು ಮಿಕ್ಸ್ ಹರ್ಬು ಮತ್ತು ಒರಿಗೆನೋ, ಚಿಲ್ಲಿ ಫ್ಲೇಕ್ಸು, ಇದನ್ನೆಲ್ಲ ಒಂದು ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಸೊ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಟೀ ಟೈಮಲ್ಲೆಲ್ಲ ತುಂಬಾ ಟೇಸ್ಟಿ ಅನಿಸುತ್ತೆ. ಹುಳಿ ಹುಳಿ, ಸಿಹಿ ಖಾರ ಖಾರ ಆಗಿ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿ. ಸೊ ಮತ್ತು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡೆ. ಇವಾಗ ಮತ್ತು ಉಪ್ಪು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಉಪ್ಪು ಹಾಕ್ಕೊಂಡಿದ್ದೇನೆ. ಮತ್ತು ಇವಾಗ ನಾನು ಅದರಲ್ಲಿ ಸ್ವಲ್ಪ ಖಾರದ ಪೌಡರ್ ಕೂಡ ಹಾಕ್ತಾಯಿದ್ದೇನೆ, ಮೆಣಸು ಪೌಡರು. ಮತ್ತು ಇದು ಪೆರಿ ಪೆರಿ ಕ್ಯಾಚ್ ಅವ್ರದ್ದು ಪೆರಿ ಪೆರಿ ಮಸಾಲ, ಇದು ಕೂಡ ಸ್ಪೈಸಿ ಇರುತ್ತೆ, ಚೆನ್ನಾಗಿ ಅನಿಸುತ್ತೆ. ಯಾವುದೇ ಮಸಾಲ ನಿಮ್ಗೆ ಇಷ್ಟವಾದ ಹಾಕ್ಕೋಬೋದು, ಮತ್ತು ಬೇಡಾಗಿದ್ದು ಸ್ಕಿಪ್ ಕೂಡ ಮಾಡ್ಕೋಬೋದು. ಸುಮ್ಮನೆ ಖಾರದ ಪೌಡರು, ಅರಿಶಿನ ಅದು ಕೂಡ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ಮತ್ತು ಅದರಲ್ಲಿ ಆಯಿಲ್ ಮಿಕ್ಸ್ ಮಾಡ್ತಾಯಿದ್ದೇನೆ. ಮತ್ತು ಇಲ್ಲಿ ನಿಂಬೆಹಣ್ಣಿನ ರಸ ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಅದನ್ನು ಆಮೇಲೆ ಹಾಕ್ತಾಯಿದ್ದೇನೆ. ಇದರಲ್ಲಿ ಮಿಕ್ಸ್ ಮಾಡಿದರೂ ಕೂಡ ನಡೀತದೆ. ಸೊ ನೋಡಿ ಈ ಥರ ಎಲ್ಲ ಆಯಿಲು ಸ್ವಲ್ಪ ಜಾಸ್ತಿಯಾಗಿ ಹಾಕ್ಕೋಬೇಕು. ಇದು ಏರ್ ಫ್ರೈಯರಲ್ಲಿ ಕೂಡ ಮಾಡ್ಕೋಬೋದು, ಅಥವಾ ತವಾ ಪ್ಯಾನಲ್ಲಿ ಕೂಡ ಮಾಡ್ಕೋಬೋದು. ಸೊ ನಾನು ಏರ್ ಫ್ರೈಯರಲ್ಲಿ ಮಾಡ್ಕೊಳ್ತಾ ಇರೋದು ಇವಾಗ. ಸೊ ನೋಡಿ ಇದು ಕಟ್ ಮಾಡಿದ ಎಲ್ಲ ಸ್ವೀಟ್ ಕಾರ್ನ್ ಇದೆಯಲ್ಲ, ಈ ಥರ ಅದನ್ನು ಮಿಕ್ಸ್ ಮಾಡಬೇಕು ಮತ್ತು ಚೆನ್ನಾಗಿ ಅದನ್ನು ಅಪ್ಲೈ ಮಾಡಬೇಕು. ನೀವು ಬ್ರಷಿಂದ ಕೂಡ ಅಪ್ಲೈ ಮಾಡ್ಬೋದು, ಕೈಯಿಂದ. ನಾನು ಈ ಥರ ಮಾಡಿ ಎಲ್ಲಕ್ಕೂ ಅಪ್ಲೈ ಮಾಡ್ತಾಯಿದ್ದೇನೆ, ಅಂದರೆ ಚೆನ್ನಾಗಿ ಹತ್ಕೊಂಡ್ರೆ ಟೇಸ್ಟಿ ಇರುತ್ತೆಲ್ಲ. ಉಪ್ಪು ಹುಳಿ ಹುಳಿ ಖಾರ ಖಾರ ಆಗುತ್ತೆ, ಅದಕ್ಕೆ ಹೀಗೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಎಲ್ಲಕ್ಕೆ ಅಪ್ಲೈ ಮಾಡಬೇಕು. ಸ್ವಲ್ಪ ಆಯಿಲ್ ಜಾಸ್ತಿ ಹಾಕ್ಕೋಬೇಕು. ನೋಡಿ ಇದೆಲ್ಲ ಎಲ್ಲಕ್ಕೂ ಹಚ್ಕೊಂಡಾಯಿತು ಇವಾಗ. ಮತ್ತು ಅದರ ಮೇಲೆ ನಾನು ನಿಂಬೆಹಣ್ಣಿನ ರಸವನ್ನು ಹಾಕ್ತಾಯಿದ್ದೇನೆ. ಮೊದಲು ಕೂಡ ಮಿಕ್ಸ್ ಮಾಡಿಕೊಂಡು ನಡೆಯುತ್ತೆ, ನಾನು ಈ ಥರ ಮಾಡ್ತಾಯಿದ್ದೇನೆ. ಇದು ರೆಡಿ ಆಯಿತು. ಇದನ್ನು ತೊಗೊಂಡು ಪ್ಯಾನ್ ಮೇಲೆ ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಕೂಡ ಮಾಡ್ಕೋಬೋದು. ನಾನು ಬಾಯ್ಲ್ ಮಾಡದೆ ಮಾಡ್ತಾಯಿದ್ದೇನೆ. ಬಾಯ್ಲ್ ಮಾಡಿಕೊಂಡು ಮಾಡ್ತಾರೆ, ಬೇಗ ಆಗುತ್ತೆ. ನೋಡಿ ಈ ಥರ ಏರ್ ಫ್ರೈಯರಲ್ಲಿ ಹಾಕ್ಕೊಂಡೆ. ಆಯಿಲು ಮೊದಲೇ ಮಿಕ್ಸ್ ಮಾಡಿದ್ದೇನಲ್ಲ, ಅದಕ್ಕೆ ಹಾಕಲಿಲ್ಲ, ಯಾಕಂದರೆ ಆಯಿಲ್ ಫ್ರೀ ತಿಂದರೆ ಸ್ವಲ್ಪ ನೋಡುವ ಚೆನ್ನಾಗಿರುತ್ತೆ ಅಲ್ಲ ಅಂತ. ಇಲ್ಲಾಂದರೆ ಬೇಕಾದರೆ ಸ್ವಲ್ಪ ಆಯಿಲ್ ಹಾಕ್ಕೋಬೋದು, ಬ್ರಷ್ ಮಾಡ್ಬೋದು. ಸೊ ಮತ್ತು ಇದನ್ನು ಸೆಟ್ ಮಾಡ್ತಾಯಿದ್ದೇನೆ. ಸೊ ಇವಾಗ ಸೆಟ್ ಮಾಡಿಕೊಂಡೆ. ಒಂದು 10-15 ನಿಮಿಷಕ್ಕೆ ಮಾಡ್ಕೊಳ್ಳೋದು. ಮಧ್ಯೆ ಒಂದು ಸರಿ ತೆಕ್ಕೊಂಡು ನೋಡೋದು, ಮತ್ತೆ ಟಾಸ್ ಮಾಡಿ ಮತ್ತೆ ಬೇರೆ ಬೇರೆ ಬದಿಯಲ್ಲಿ ಮತ್ತೆ ಒಮ್ಮೆ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ. ನೋಡಿ ಈ ಥರ ಆಗಿದೆ. ಈ ಸ್ಟೇಜಲ್ಲಿ ಕೂಡ ತೆಗೆದು ತಿಂದರೆ ಚೆನ್ನಾಗೇ ಇರುತ್ತೆ. ಅದು ಉಪ್ಪೆಲ್ಲ ಹತ್ಕೊಂಡಿರುತ್ತೆ. ನೋಡಿ ಈ ಥರ ರೆಡಿ ಆಗಿದೆ. ಈಗ ಹೊರಗಡೆ ತೆಗೆದ್ಮೇಲೆ ಸೊ ಎಲ್ಲ ನೋಡಿ ಬಿಸಿ ಬಿಸಿ ಆಗಿದೆ. ಸೊ ಇವಾಗ ಇದನ್ನು ಕೂಡ ತಗೊಂಡು ತಿನ್ಬೋದು. ಆದರೆ ನಾನು ಇದಕ್ಕೆ ಮತ್ತೊಂದು ಸ್ವಲ್ಪ ಟೇಸ್ಟು ಇನ್ನೊಂದು ಸ್ವಲ್ಪ ಎನ್ಹಾನ್ಸ್ ಮಾಡುವ ಅಂತ ಮತ್ತೆ ಒಂದು ಒಗ್ಗರಣೆ ಹಾಕ್ತಾಯಿದ್ದೇನೆ ನೋಡಿ. ಸೊ ಒಂದು ಪ್ಯಾನಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೋಬೇಕು, ಮತ್ತು ಅದರಲ್ಲಿ ಬೆಳ್ಳುಳ್ಳಿ ಚಿಕ್ಕ ಚಿಕ್ಕ ಪೀಸ್ ಮಾಡಿಕೊಂಡು ಅದನ್ನು ಹಾಕಬೇಕು ಆಯಿಲಲ್ಲಿ. ಮತ್ತು ಅದರಲ್ಲಿ ಚಿಲ್ಲಿ ಸಾಸು ಮತ್ತು ಸೋಯಾ ಸಾಸು, ಟೊಮೆಟೊ ಕೆಚಪ್ಪು ಅದೆಲ್ಲ ಹಾಕ್ಕೋಬೇಕು. ನೋಡಿ ಅದು ಈ ಥರ ಆಗಿದೆ. ಹೀಗೆ ಕೂಡ ಮಾಡಿಕೊಂಡು ಅದರಲ್ಲಿ ಮಿಕ್ಸ್ ಮಾಡಿದರೂ ಕೂಡ ಅದು ಕೂಡ ಒಂಥರ ಟೇಸ್ಟ್ ಕೊಡುತ್ತೆ. ಮತ್ತು ನಾನು ಅದರಲ್ಲಿ ಒಂದು ಸ್ವಲ್ಪ ಕಾರ್ನು ಫ್ಲೋರ್ ಇದೆಯಲ್ಲ, ಅದನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ. ಒಂದು ಸ್ಪೂನಷ್ಟು ತೊಗೊಂಡು ಅದನ್ನು ಫಾಸ್ಟಾಗಿ ಮಿಕ್ಸ್ ಮಾಡಬೇಕು. ಇದು ಗ್ರೇವಿ ಥರ ಆಗುತ್ತೆ. ಈ ಥರ ಗ್ರೇವಿ ಥರ ಆಗಿದೆ. ನನ್ನ ಸ್ವಲ್ಪ ತಿಕ್ಕಾಯಿತು, ಸ್ವಲ್ಪ ನೀರು ಕಡಿಮೆ ಆಯಿತು. ನಿಮಗೆ ಯಾವ ಥರ ಬೇಕು ಮಾಡ್ಕೋಬೋದು. ಸೊ ನೋಡಿ ಈ ಥರ ಮಾಡಿಕೊಂಡು ಅದರಲ್ಲಿ ಎಲ್ಲ ಕಾರ್ನನ್ನು ಹಾಕ್ಕೊಂಡು ಅದರಲ್ಲಿ ಚೆನ್ನಾಗಿ ಆ ಗ್ರೇವಿಯಲ್ಲಿ ಮಿಕ್ಸ್ ಮಾಡಬೇಕು. ಎಲ್ಲ ಅದರಲ್ಲಿ ಡಿಪ್ ಆದರೆ ಚೆನ್ನಾಗಿರುತ್ತೆ, ಟೇಸ್ಟ್ ಅನಿಸುತ್ತೆ. ನೋಡಿ ಈ ಥರ ಆಯಿತು.
ಸೊ ಈ ಥರ ಬೇಡ ಅಂದರೆ ಇದು ಕಾರ್ನ್ಫ್ಲೋರು ಸ್ಕಿಪ್ ಮಾಡ್ಕೋಬೋದು. ಓನ್ಲಿ ಅದು ಸೋಯಾ ಸಾಸು, ಚಿಲ್ಲಿ ಸಾಸ್ ಅದೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿದರೂ ಅದು ಕೂಡ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಈ ಥರ ಮಾಡ್ಕೊಳ್ಳಿ. ಸೊ ಸಾಯಂಕಾಲದ ಟೈಮಿಗೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಸ್ನ್ಯಾಕ್ಸ್ ಟೈಮಲ್ಲಿ ಬಟರ್ದು ಎಲ್ಲ ತಿಂತೀವಲ್ಲ, ಈ ಥರ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಟೇಸ್ಟಿ ಕೂಡ ಅನಿಸುತ್ತೆ. ಚಟ್ಪಟ ಅಂತ ಹುಳಿ ಹುಳಿ ಖಾರ ಖಾರ ಸಿಹಿ ಸಿಹಿ ಚೆನ್ನಾಗಿ ಅನಿಸ್ತು ನನಗಂತೂ ಇದು. ಸೊ ನೋಡಿ, ಈ ಥರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಎಲ್ಲ ಕಡೆ ಹತ್ಕೊಳ್ಳೋ ಹಾಗೆ ಮಾಡಬೇಕು. ಸೊ ನೋಡಿ, ಈ ಥರ ರೆಡಿ ಆಯಿತು. ಇದನ್ನು ಈ ಗೋಲ್ ಶೇಪ್ ಬೇಡ ಆದರೆ, ಗೋಲಾಕಾರದಲ್ಲಿ ಬೇಡ ಆದರೆ ಉದ್ದ ಉದ್ದ ರಿಬ್ಸ್ ಥರನೂ ಮಾಡ್ಕೋಬೋದು. ನಂದು ಹಾರ್ಡಿತ್ತಂತ ನಾನು ಈ ಥರ ಶೇಪಲ್ಲಿ ಮಾಡಿದ್ದೇನೆ. ನೋಡಿ, ಇದು ರೆಡಿ ಆಯಿತು. ಸಾಯಂಕಾಲದ ಟೀ ಟೈಮ್ಗೆ ಮಳೆ ಕೂಡ ಬರ್ತಾ ಇದೆ ಹೊರಗಡೆ. ಸೊ ತುಂಬಾ ಬಿಸಿ ಬಿಸಿಯಾಗಿದೆ. ಇದರ ಜೊತೆ ಟೀ ಜೊತೆ ಅಂದರೆ ತುಂಬಾ ಚೆನ್ನಾಗಿದೆ. ಮಕ್ಕಳು ಕೂಡ ಇಷ್ಟಪಡ್ತಾರೆ, ಎಲ್ಲರೂ ಇಷ್ಟಪಡ್ತಾರೆ. ತಿಂದಮೇಲೆ ಬಾಯಿಗೆ ರುಚಿನೇ ಬಂದುಬಿಡ್ತು. ಸೊ ನೋಡಿ, ಈಸಿಯಾಗಿ ಒಂದು 5 ನಿಮಿಷದಲ್ಲಿ ಮಾಡಿಕೊಂಡು ತಿನ್ಕೋಬೋದು ನಾವು. ಇವಾಗ ಟೀ ಟೈಮ್ ಆಗಿದೆ ಅಲ್ವಾ. ಸೊ ನೋಡಿ, ಹೊರಗಡೆ ಮಳೆ ಕೂಡ ತುಂಬಾ ಬರ್ತಾ ಇದೆ. ಒಂಥರ ವೆದರು ಚೆನ್ನಾಗಿದೆ, ಥಂಡಿ ತಂಪು ಆಗಿದೆ. ಸೊ ಇವಾಗ ಟೀ ಮಾಡಿದ್ದೇನೆ. ಬ್ಲ್ಯಾಕ್ ಟೀ ಜೊತೆಗೆ ಈ ಕಾರ್ನ್ದು ರೆಸಿಪಿ ಮಾಡಿದ್ದು ತುಂಬಾ ಟೇಸ್ಟಿ ಅನ್ನಿಸ್ತಾ ಇದೆ. ಸೊ ನೀವು ಕೂಡ ಮಾಡಿ ಟ್ರೈ ಮಾಡಿ ನೋಡಿ ಹೇಗಿದೆ ನನ್ನ ಈ ರೆಸಿಪಿ ಅಂತ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನೀವು ಮಾಡಿ ತಿಂದು ಮಜಾ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಟ್ಯೂನ್. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್. ಟೇಕ್ ಕೇರ್.